ಇನ್ನು ಕೋವಿಡ್ ಅಕ್ರಮದ ಬಗ್ಗೆ ನ್ಯಾಯಮೂರ್ತಿ ಕುನ್ಹಾ ಅವರು ವರದಿ ಕೊಟ್ಟಂತಹ ವಿಚಾರದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಯಾವ ವರದಿಯೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಹೆಣದ ಮೇಲೆ ಹಣ ಮಾಡಿದ್ದು ಸಾಬೀತಾಗಿದೆ. ICMR ಗೈಡ್ಲೈನ್ಸ್ ಅನ್ನು ಮೀರಿ ಜನರ ಜೀವದ ಜೊತೆ ಅವರು ಚೆಲ್ಲಾಟವನ್ನು ಆಡಿದ್ದಾರೆ. ಚೀನಾದಿಂದ PPE ಕಿಟ್ ತರಿಸುವಂತಹ ಅವಶ್ಯಕತೆ ಏನು ಅಂತ ಗೊತ್ತಿರಲಿಲ್ಲ. 2117 ರೂಪಾಯಿ ಕೊಟ್ಟು ಚೀನಾದಿಂದ ತರಿಸಿದ್ದಾರೆ. ಜನರು ಸಾಯ್ತಾ ಇದ್ರು, ಬಿಜೆಪಿಯವರಿಗೆ ದುಡ್ಡಿನ ಮೇಲೆ ಆಸೆ ಇತ್ತು ಅಂತ ಬಿಜೆಪಿ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಹೆಣದ ಮೇಲೆ ಹಣ ಮಾಡಿದೆ ಅಂತ ನಾವೇನು ಆರೋಪ ಮಾಡ್ತಾ ಇದ್ದೀವಿ ಅದು ಸಾಬೀತಾಗಿದೆ. ಅವರು ನ್ಯಾಷನಲ್ ಹೆಲ್ತ್ ಮಿಷನಿಂದ ಏನು ದುಡ್ಡು ಖರ್ಚು ಮಾಡಬೇಕಾಗಿದ್ದು 340 ಕೋಟಿನೂ ಖರ್ಚು ಮಾಡಿಲ್ಲ. ಅನಧಿಕೃತವಾಗಿ ಕೆಲವು ಖಾಸಗಿ ಸಂಸ್ಥೆಗಳಿಗೆ, ಕೆಲವು ಖಾಸಗಿ ಲ್ಯಾಬ್ರೇಟರಿಗಳಿಗೆ ಅವರು ಟೆಸ್ಟಿಂಗಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರಿ ದುಡ್ಡು ಕೂಡ ಉಪಯೋಗ ಮಾಡಿದ್ದಾರೆ. ಆದರೆ ಯಾವ ಮಟ್ಟಕ್ಕೆ ಇವರು ಟೆಸ್ಟಿಂಗನ್ನು ಸರಿಯಾಗಿ ಮಾಡಿದ್ದಾರೆ ಅಂತ ಇದರಲ್ಲೇ ಎದ್ದು ಕಾಣುತ್ತೆ. ಯಾರ ಲ್ಯಾಬ್ ಇದೆ, ಯಾರಿಗೋಸ್ಕರ ಮಾಡಿದ್ದು ಅಂತ ಅದೆಲ್ಲ ತನಿಖೆನಲ್ಲಿ ಹೊರಗೆ ಬರಬೇಕು. ಹಿಂದಿನ ಸರ್ಕಾರ BJP ಸರ್ಕಾರ ಹೆಣದ ಮೇಲೆ ಹಣ ಮಾಡಿದೆ ಅಂತ ನಾವೇನು ಆರೋಪ ಮಾಡ್ತಾ ಇದ್ದೀವಿ ಅದು ಸಾಬೀತಾಗಿದೆ. ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.